ಯುಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ. ಮನಸ್ಸನ್ನು ಗೆದ್ದವನೇ ಪರೀಕ್ಷೆಯನ್ನು ಗೆಲ್ಲುತ್ತಾನೆ. ನೀವು ಓದಿಲ್ಲದೆ ಸೋಲುತ್ತಿಲ್ಲ. ನಿಮ್ಮ ಮನಸ್ಸಿನ ಭಯವೇ ನಿಮ್ಮನ್ನು ಸೋಲಿಸುತ್ತಿದೆ. ಯುಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆಗೆ ಕೆಲವೇ ಸಮಯ ಬಾಕಿ ಇದೆ. ಆದರೆ ನಿಜವಾದ ಗೆಲುವು ಈಗ ಪುಸ್ತಕ ಓದುವುದರಲ್ಲಿ ಇಲ್ಲ. ಯುಪಿಎಸ್ಸಿ ಪೂರ್ವಭಾವಿ ಪರೀಕ್ಷೆ ಒಂದು ಸಾಮಾನ್ಯ ಪರೀಕ್ಷೆಯಲ್ಲ. ಅದು ಕೇವಲ ಪುಸ್ತಕದ ಜ್ಞಾನವನ್ನು ಪರೀಕ್ಷಿಸುವ ಹಂತವೂ ಅಲ್ಲ. ಅದು ಅಭ್ಯರ್ಥಿಯ ಮನಸ್ಸಿನ ಸ್ಥಿರತೆ, ಭಾವನಾತ್ಮಕ ನಿಯಂತ್ರಣ ಮತ್ತು ಒತ್ತಡವನ್ನು ಎದುರಿಸುವ ಸಾಮರ್ಥ್ಯವನ್ನು ಪರೀಕ್ಷಿಸುವ ಒಂದು ಗಂಭೀರ ಹಂತ. ಅನೇಕ ಅಭ್ಯರ್ಥಿಗಳು ವರ್ಷಗಳ ತಯಾರಿಯ ನಂತರ ಈ ಹಂತಕ್ಕೆ ಬರುತ್ತಾರೆ. ಆದರೆ ಅಂತಿಮ ಕ್ಷಣದಲ್ಲಿ ಗೆಲುವನ್ನು ನಿರ್ಧರಿಸುವುದು ಅವರ ಓದಿನ ಪ್ರಮಾಣವಲ್ಲ, ಅವರ ಮನಸ್ಸಿನ ಶಾಂತಿ. ಈ ಕ್ಷಣದಲ್ಲಿ ಬಹುತೇಕ ಅಭ್ಯರ್ಥಿಗಳ ಮನಸ್ಸಿನಲ್ಲಿ ಒಂದೇ ಹೋರಾಟ ನಡೆಯುತ್ತದೆ. ನಾನು ಸಿದ್ಧನಾಗಿರುವೆನಾ ಎಂಬ ಪ್ರಶ್ನೆ, ನನಗೆ ಮರೆತು ಹೋಗುತ್ತಿದೆಯಾ ಎಂಬ ಭಯ, ಇನ್ನೂ ಹೆಚ್ಚು ಓದಬೇಕಿತ್ತಾ ಎಂಬ ಅನುಮಾನ. ಈ ಎಲ್ಲಾ ಆಲೋಚನೆಗಳು ಸೇರಿ ಆತಂಕವನ್ನು ಹೆಚ್ಚಿಸುತ್ತವೆ. ಆದರೆ ಸತ್ಯ ಏನೆಂದರೆ, ಈ ಹಂತದಲ್ಲಿ ಹೊಸ ವಿಷಯ ಕಲಿಯುವುದು ಯಶಸ್ಸಿನ ದಾರಿ ಅಲ್ಲ. ಈಗ ಮುಖ್ಯವಾದುದು ಇರುವ ಜ್ಞಾನವನ್ನು ಸ್ಥಿರಗೊಳಿಸುವುದು. ಕೊನೆಯ ದಿನಗಳಲ್ಲಿ ಓದುವ ವಿಧಾನವೇ ಬದಲಾಗಬೇಕು. ಪುಸ್ತಕಗಳನ್ನು ಹೊಸದಾಗಿ ತೆರೆಯುವ ಬದಲು ಈಗಾಗಲೇ ಓದಿದ ವಿಷಯಗಳನ್ನು ಪುನರಾವರ್ತನೆ ಮಾಡುವುದು ಮುಖ್ಯ. ಹಿಂದಿನ ವರ್ಷದ ಪ್ರಶ್ನೆಪತ್ರಿಕೆಗಳನ್ನು ಗಮನದಿಂದ ನೋಡುವುದು, ಪರೀಕ್ಷೆಯ ಮಾದರಿಯನ್ನು ಮನಸ್ಸಿನಲ್ಲಿ ಸ್ಥಿರಪಡಿಸಿಕೊಳ್ಳುವುದು ಅತ್ಯಂತ ಅಗತ್ಯ. ಈ ಹಂತದಲ್ಲಿ ಎಷ್ಟು ಓದಿದೆ ಎಂಬುದಕ್ಕಿಂತ ಏನು ನೆನಪಿನಲ್ಲಿ ಉಳಿದಿದೆ ಎಂಬುದು ಮುಖ್ಯವಾಗುತ್ತದೆ. ಆದರೆ ಇನ್ನು ಹೆಚ್ಚು ಮಹತ್ವದ ಅಂಶವೆಂದರೆ ಮನಸ್ಸಿನ ನಿಯಂತ್ರಣ. ಅನೇಕ ಅಭ್ಯರ್ಥಿಗಳು ತಾಂತ್ರಿಕವಾಗಿ ಸಿದ್ಧರಾಗಿದ್ದರೂ ಆತಂಕ ಮತ್ತು ಒತ್ತಡದಿಂದ ತಮ್ಮ ಸಾಮರ್ಥ್ಯವನ್ನು ಪರೀಕ್ಷೆಯಲ್ಲಿ ಪ್ರದರ್ಶಿಸಲು ಸಾಧ್ಯವಾಗುವುದಿಲ್ಲ. ನಿದ್ರೆ ಕಡಿಮೆಯಾಗುವುದು, ನಿರಂತರ ಓವರ್ಥಿಂಕಿಂಗ್, ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಮತ್ತು ಆತ್ಮವಿಶ್ವಾಸ ಕುಸಿತ, ಇವು ಎಲ್ಲವೂ ಕೊನೆಯ ಹಂತದ ದೊಡ್ಡ ಸವಾಲುಗಳು. ಈ ಹಂತದಲ್ಲಿ ಉಸಿರಾಟವನ್ನು ನಿಯಂತ್ರಿಸುವ ಅಭ್ಯಾಸ, ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡುವುದು, ಸರಳ ದಿನಚರಿ ಮತ್ತು ಶಾಂತ ಮನಸ್ಸನ್ನು ಕಾಪಾಡುವುದು ಅತ್ಯಂತ ಅಗತ್ಯ. ನಿಜವಾದ ಸತ್ಯ ಏನೆಂದರೆ, ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಓದಿದವರು ಯಾವಾಗಲೂ ಗೆಲ್ಲುವುದಿಲ್ಲ, ಶಾಂತ ಮನಸ್ಸು ಹೊಂದಿದವರು ಗೆಲ್ಲುತ್ತಾರೆ. ಏಕೆಂದರೆ ಪರೀಕ್ಷೆ ಪ್ರಶ್ನೆಗಳಿಗಿಂತ ಮೊದಲು ಮನಸ್ಸನ್ನು ಪರೀಕ್ಷಿಸುತ್ತದೆ. ಗಾಬರಿಯಾದ ಮನಸ್ಸು ಸರಿಯಾದ ಉತ್ತರವನ್ನು ಗುರುತಿಸಲು ವಿಫಲವಾಗುತ್ತದೆ, ಆದರೆ ಸ್ಥಿರ ಮನಸ್ಸು ಸರಳ ಪ್ರಶ್ನೆಗಳಲ್ಲಿಯೂ ಸ್ಪಷ್ಟತೆಯನ್ನು ಕಾಣುತ್ತದೆ. ಈ ಹಂತದಲ್ಲಿ ಮತ್ತೊಂದು ಪ್ರಮುಖ ವಿಚಾರವೆಂದರೆ ಆತ್ಮವಿಶ್ವಾಸ. ನಾನು ಹಿಂದುಳಿದಿದ್ದೇನೆ ಎಂಬ ಭಾವನೆ ಅನೇಕ ಅಭ್ಯರ್ಥಿಗಳನ್ನು ಕುಗ್ಗಿಸುತ್ತದೆ. ಆದರೆ ಕೊನೆಯ ಕ್ಷಣಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗುವುದಿಲ್ಲ, ಆದರೆ ಸಣ್ಣ ಶಾಂತ ನಿರ್ಧಾರಗಳು ದೊಡ್ಡ ಪರಿಣಾಮ ಬೀರುತ್ತವೆ. ಸರಳ ರಿವಿಷನ್, ಸರಿಯಾದ ನಿದ್ರೆ ಮತ್ತು ಮನಸ್ಸಿನ ಸ್ಥಿರತೆ, ಇವುಗಳೇ ಯಶಸ್ಸಿನ ನಿಜವಾದ ಮೂಲಗಳು. ಪರೀಕ್ಷೆ ಒಂದು ದಿನದ ಘಟನೆ, ಆದರೆ ಅದಕ್ಕೆ ನೀವು ನೀಡುವ ಮನಸ್ಸಿನ ತಯಾರಿಯೇ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಈ ಹಂತದಲ್ಲಿ ನೀವು ನಿಮ್ಮನ್ನು ನಂಬಬೇಕು, ನಿಮ್ಮ ಪ್ರಯತ್ನವನ್ನು ಗೌರವಿಸಬೇಕು ಮತ್ತು ಭಯವನ್ನು ಕಡಿಮೆ ಮಾಡಬೇಕು. ಏಕೆಂದರೆ ಭಯ ಹೆಚ್ಚಾದಾಗ ಜ್ಞಾನವು ಅಡಗುತ್ತದೆ, ಆದರೆ ಶಾಂತಿ ಬಂದಾಗ ಜ್ಞಾನ ಸ್ವಾಭಾವಿಕವಾಗಿ ಹೊರಹೊಮ್ಮುತ್ತದೆ. ಕೊನೆಯ ಕ್ಷಣಗಳಲ್ಲಿ ನೆನಪಿಡಬೇಕಾದ ಸತ್ಯ ಸರಳವಾಗಿದೆ: ಇದು ಹೆಚ್ಚು ಓದುವ ಸಮಯವಲ್ಲ, ಇದು ನಿಮ್ಮನ್ನು ಸ್ಥಿರಗೊಳಿಸುವ ಸಮಯ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನೀವು ಈಗಾಗಲೇ ಸಾಕಷ್ಟು ಸಿದ್ಧರಾಗಿದ್ದೀರಿ ಎಂದರ್ಥ. ಕಠಿಣ ಹಾದಿಗಳು ಯಾವಾಗಲೂ ಸುಂದರ ತಾಣಗಳಿಗೆ ಕರೆದೊಯ್ಯುತ್ತವೆ. ಪ್ರತಿಷ್ಠಾನ ಐಎಎಸ್ ಅಕಾಡೆಮಿಯ ಶಿಸ್ತು, ನಿಯಮ, ನೀತಿ, ನೈತಿಕತೆ, ಯೋಗ ಮತ್ತು ಧ್ಯಾನವು ಕೇವಲ ತಯಾರಿಯ ಭಾಗವಲ್ಲ, ಅವು ಜೀವನದ ಮೂಲಭೂತ ಶಕ್ತಿಗಳು. ನಮ್ಮ ದೃಷ್ಟಿ: ತಾಲ್ಲೂಕಿಗೊಬ್ಬ ಜಿಲ್ಲಾಧಿಕಾರಿ. ಜನಪರ ಆಡಳಿತದ ಹೊಸ ಪೀಳಿಗೆಯನ್ನು ಹುಟ್ಟುಹಾಕುವ ಸಂಕಲ್ಪ. ಬನ್ನಿ ಎಲ್ಲರೂ ಕೈಜೋಡಿಸಿ ನೈತಿಕ ಆಡಳಿತದ ನವಭಾರತವನ್ನು ನಿರ್ಮಿಸೋಣ.